ಮೊದಲು ನಮಸ್ಕಾರ. ನಾನು ಶಿವಾನಂದ ನಳ್ಳಿ ಮಾತಾಡ್ತಾ ಇರೋದು. ಮಧ್ಯೆ ಬಿದ್ದಂಥ ಹೋಲನ್ನು ಮುಚ್ಚಲಕ್ಕ ಅದು ಎಷ್ಟು ದಿನ ಬೇಕು ಅಂತ ಅನ್ನುವಂಥ ವಿಚಾರ. ಯಾಕಂದರೆ ಇದು ಒಂದು 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 ಸಣ್ಣ ಹೋಲನ್ನು ಮುಚ್ಚಬೇಕಾದ್ರೆ ಏನು ಎಷ್ಟು ದಿನ ತಗೊಳ್ತಾರೆ ಮಹಾನಗರ ಪಾಲಿಕೆಯವರು ತನಕಿಂದ ನಾನು ಕೇಳ್ತಿದ್ದೀನಿ. ಯಾಕಂದರೆ ಬ್ರದರ್ ಇದು 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 ಎಷ್ಟು ದಿನ ಆಯ್ತು ರೀ? ಇದು ಒಂದು ವಾರ ಆಯ್ತು ರೀ. ಒಂದು ವಾರ ಆಯ್ತಿದ್ರೆ. ಯಾಕಂದರೆ ನಾನು ಅಂತೀನಿ ರೋಡ್ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಈ ಥರ ರೋಡ್ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಸಾಕಷ್ಟು ಗಾಡಿಗಳು ಹೋಗ್ತವೆ. ರೋಡ್ ಮಧ್ಯದಲ್ಲಿ ಏನಪ್ಪ ಅಂದ್ರೆ ನಾನು ಅದೇ ಹೇಳ್ತೀನಿ ಹೌದಾ, ರೋಡ್ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಇದು ಒಂದು ಏನಪ್ಪ ಅಂದ್ರೆ ಹೋಲ್ ಬಿದ್ದಿದೆ. ಏನಪ್ಪ ಅಂದ್ರೆ ಒಳ ಚರಂಡಿಗೆ ಒಂದು ಹೋಲ್ ಬಿದ್ದಿದೆ. ಇದನ್ನು ಏನು ಮಾಡ್ದೆ ನನಗೆ ಗೊತ್ತಿಲ್ಲ, ಇದು ಗೊತ್ತಾಗಲ್ಲ. ಇದು ನೀವು ನೋಡ್ಬೋದೇನಪ್ಪ, ಇಲ್ಲಿ ಬಸ್ ಗಿಸ್ ಎಲ್ಲ ಹೋಗ್ತಾವ. ನಾನು ರೋಡ್ ಮ್ಯಾಗ ಇದ್ದೀನಿ. ಇದು ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಏನು ರೋಡಿನ ಪರಿಸ್ಥಿತಿ ಹಿಂಗೆಲ್ಲ ಅದಾವೆ ನೋಡ್ರಪ್ಪ. ನಮ್ಮ ಬಿಜಾಪುರದಾಗ ಏನು ಮಾಡ್ತಿರೋದು, ವಿಜಯಪುರ ನಗರವನ್ನು ಗುಂಡಿಗಳ ನಗರ ಆಗಿ ಪರಿಣಾಮ ಆಗುತ್ತೆ. ಸಣ್ಣ ಸಣ್ಣ ಒಂದು ಗುಂಡಿ ಮುಚ್ಚಬೇಕಾದ್ರೂ 15 ದಿನ ವಾರ ಬೇಕು, 15 ದಿನ ಬೇಕು ಅನ್ನುವಂಥ ವಿಚಾರ ಇದೆ. ಇದು ಒಂದಿಷ್ಟು ಕೆಟ್ಟ ಪರಿಸ್ಥಿತಿ ಏನಪ್ಪ ಅಂದ್ರೆ ನಮ್ಮ ವಿಜಯಪುರ ನಗರದಲ್ಲಿ. ಹೀಗಾಗಿ ದಯವಿಟ್ಟು ಮಹಾನಗರ ಪಾಲಿಕೆಯವರು ಗಮನ ಕೊಟ್ಟು ಮಾಡಿ ಒಂದು ಸ್ವಲ್ಪ ಇದನ್ನು ಈ ಗುಂಡಿಯನ್ನು ಮುಚ್ಚುವಂಥ ಕೆಲಸಗಳನ್ನು ಮಾಡಿರಿ ತಂದು ನಾನು ಅವ್ರಿಗೆ ಕೇಳ್ಕೊಳ್ತೇನೆ. ಇದು ಈ ಸ್ಥಳವೇನಪ್ಪ ಅಂದ್ರೆ ರಾಮನಗರದಿಂದ ಈ ಕಡೆ ಹೋದರೆ ಈ ಕಡೆ ರಾಮನಗರ ಇದೆ, ಈ ಕಡೆ ಒಂದು ಪೆಟ್ರೋಲ್ ಪಂಪ್ ಇದೆ, ಬಬಲೇಶ್ವರ ನಗರ ಆಗ್ತಿರ್ಬೇಕು ಬಹುಶಃ. ಹಾಗಾಗಿ ಇದು ರೋಡ್ ಮತ್ತೆ ಈ ಥರ ಇದ್ದಿತ್ತು. ಹೀಗಾಗಿ ಇದನ್ನು ದಯವಿಟ್ಟು ರಿಪೇರ್ ಮಾಡಬೇಕಾಗಿ ಅವರಲ್ಲಿ ನಾನು ಕೇಳ್ಕೊಳ್ತೇನೆ.